ಬಿಜೆಪಿಯಿಂದ ಆಫರ್ ನನಗೆ ಬಂದಿತ್ತು ಅಂತ ಡಿ.ಕೆ. ಶಿವಕುಮಾರ್ ಹಲವು ಬಾರಿ ಹೇಳಿದ್ದಾರೆ. ಬಟ್ ಈ ಸಲ ಅವರು ಕೊಟ್ಟಿರುವಂತಹ ಹೇಳಿಕೆ ಸಂಚಲನ ಕಾರಣ ಆಗ್ತಿದೆ. ನನಗೆ ಆಗ ದೆಹಲಿಯಿಂದ ಒಂದು ಫೋನ್ ಬಂತು, ಡಿ.ಸಿ.ಎಂ ಆಗ್ತೀರಾ ಅಥವಾ ಜೈಲಿಗೆ ಹೋಗ್ತೀರಾ ಅಂತ ಕೇಳಿದ್ರಂತೆ. ಎರಡರಲ್ಲಿ ಒಂದು ಆಯ್ಕೆ ಮಾಡಬೇಕಾಗತ್ತೆ ನೀವು ಅಂತ ಅಂದ್ರಂತೆ ಡಿ.ಕೆ. ಶಿವಕುಮಾರ್ಗೆ ಫೋನ್ ಮಾಡಿದಂತಹ ವ್ಯಕ್ತಿ. ಆಗ ಇವರು ಪಕ್ಷದ ನಿಷ್ಠೆಗಾಗಿ ಡಿ.ಸಿ.ಎಂ ಬೇಡ, ಜೈಲಿಗೆ ಹೋಗ್ತೀನಿ ನಾನು ಅಂತ ಹೇಳಿದ್ರಂತೆ. ಅದರಂತೆ ಜೈಲು ಪಾಲಾಗಬೇಕಾಗಿ ಬಂತು ಅಂತ ಬೆಂಗಳೂರಿನಲ್ಲಿ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನನಗೆ ದೆಹಲಿಯಿಂದ ಫೋನ್ ಬಂತು, ಬಿಜೆಪಿಯಿಂದ ಯಾರಿಂದ ಬಂತು ನಾ ಹೆಸರು ಬೇಡ, ಈಗ ನೀವು ಡೆಪ್ಟಿ ಸಿ.ಎಂ ಆಗ್ತೀರಾ ಇಲ್ಲ ಜೈಲಿಗೆ ಹೋಗ್ತೀರಾ, ಎರಡರಲ್ಲಿ ಒಂದು ಆಯ್ಕೆ ಮಾಡಬೇಕು, ಅವ್ರನ್ನ ವಾಪಸ್ ಕಳಿಸಿರೋ ಅಂತೇಳಿ. ಏನು ಮಾಡ್ತೀರಿ? ಪಕ್ಷದ ನಿಷ್ಠೆ, ನಾನು ಪ್ರಿಫರ್ ಎ ಜೈಲ್ ದೆನ್ ಬಿಕಮಿಂಗ್ ಎ ಡೆಪ್ಟಿ ಚೀಫ್ ಮಿನಿಸ್ಟರ್. ಸೊ ಅವತ್ತು ಆಗ್ಬೋದಾಗಿತ್ತು, ಇನ್ನೇನೇನು ಆಗ್ತಿತ್ತು ರಾಜಕೀಯ ಗೊತ್ತಿಲ್ಲ. ನನಗೆ ದೆಹಲಿಯಿಂದ ಫೋನ್ ಬಂತು, ಬಿಜೆಪಿಯಿಂದ ಯಾರಿಂದ ಬಂತು ನಾ ಹೆಸರು ಬೇಡ, ಈಗ ನೀವು ಡೆಪ್ಟಿ ಸಿ.ಎಂ ಆಗ್ತೀರಾ ಇಲ್ಲ ಜೈಲಿಗೆ ಹೋಗ್ತೀರಾ, ಎರಡರಲ್ಲಿ ಒಂದು ಆಯ್ಕೆ ಮಾಡಬೇಕು, ಅವ್ರನ್ನ ವಾಪಸ್ ಕಳಿಸಿರೋ ಅಂತೇಳಿ. ಏನು ಮಾಡ್ತೀರಿ? ಪಕ್ಷದ ನಿಷ್ಠೆ, ನಾನು ಪ್ರಿಫರ್ ಎ ಜೈಲ್ ದೆನ್ ಬಿಕಮಿಂಗ್ ಎ ಡೆಪ್ಟಿ ಚೀಫ್ ಮಿನಿಸ್ಟರ್. ಸೊ ಅವತ್ತು ಆಗ್ಬೋದಾಗಿತ್ತು, ಇನ್ನೇನೇನು ಆಗ್ತಿತ್ತು ರಾಜಕೀಯ ಗೊತ್ತಿಲ್ಲ. ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದನ್ನು ಮಾತಾಡಿದ್ದನ್ನು ಕೇಳಿಸ್ಕೊಂಡ್ವಿ. ಬಟ್ ಡಿ.ಕೆ. ಶಿವಕುಮಾರ್ ಅವರು ಯಾರು ಅಂತ ಹೇಳೋದಕ್ಕೆ ರೆಡಿ ಇಲ್ಲ. ಆಮೇಲೆ ಯಾವ ಸಂದರ್ಭದಲ್ಲಿ ಹೇಳಿಕೆ ಕೊಟ್ಟರು, ಇಷ್ಟು ದಿನ ಸುಮ್ಮನಿದ್ದು ಈಗ ನವೆಂಬರ್ ಕ್ರಾಂತಿ ಬಗ್ಗೆ ಚರ್ಚೆ ಮಾಡ್ತಾ ಇರಬೇಕಾದ್ರೇ ಯಾಕೆ ಮಾತಾಡಿದ್ರು, ಮಾತಾಡಿದ್ರೆ ಪಕ್ಷನಿಷ್ಠೆ ಅನ್ನೋದನ್ನು ತೋರಿಸ್ತಾ ಇದ್ದಾರೆ ಅಷ್ಟೇ. ಯಾಕೆ ಮಾತಾಡಿದ್ರು ಅನ್ನೋ ಪ್ರಶ್ನೆಗೆ ನನ್ನ ಪಕ್ಷನಿಷ್ಠೆ ತುಂಬ ದೊಡ್ಡದು, ಇಟ್ ಈಸ್ ಅನ್ಕ್ವೆಶ್ಚನಬಲ್, ಈ ಕಾರಣಕ್ಕೆ ದೆಹಲಿ ನನ್ನ ಜೊತೆಗೆ ಇರಬೇಕು ಅನ್ನೋದನ್ನು ಹೇಳ್ದಂಗೆ ಇದೆ ಡಿ.ಕೆ. ಶಿವಕುಮಾರ್. ನಿಮಗೆ ಗೊತ್ತಿರೋ ಹಾಗೆ ಕಳೆದ 5-6 ತಿಂಗಳಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಕಡೆಗೆ ದೆಹಲಿಯಲ್ಲಿರುವಂತಹ ಕಾಂಗ್ರೆಸ್ನ ಹೈಕಮಾಂಡ್ ವಾಲಿದೆ. ವಾಲಿರೋದು ಸ್ಟ್ರೈಟ್ ಆಗೋದಕ್ಕೆ ಯಾವುದೇ ಕಾರಣಕ್ಕೂ ಬಿಡ್ತಿಲ್ಲ. ಒಂದು ಕಡೆಗೆ ಸಿದ್ದರಾಮಯ್ಯ ಅವರು ಅಗ್ರೆಸಿವ್ ಆಗಿ ಪಾಸ್ಚರಿಂಗ್ ಮಾಡ್ತಿದ್ದಾರೆ, ನಾನು ಬಿಟ್ಕೊಡೋದೇ ಇಲ್ಲ, ಕ್ರಾಂತಿ ಗೀಂತಿ ಎಲ್ಲ ಇಲ್ಲ, ಅವೆಲ್ಲ ಭ್ರಾಂತಿ ಅಂತ ಅಂತಿದ್ದಾರೆ ಸಿದ್ದರಾಮಯ್ಯ ಪದೇ ಪದೇ. ಇನ್ನೊಂದು ಕಡೆಗೆ ಪಕ್ಷನಿಷ್ಠೆಯ ಜಪ ಮಾಡ್ತಿದ್ದಾರೆ. ಅದರ ಮೂಲಕ ಅಘೋಷಿತ ಒಪ್ಪಂದವನ್ನು ನೆನಪಿಸ್ತಾ ಇದ್ದಾರೆ ದೆಹಲಿ ನಾಯಕರಿಗೆ. ನೆನಪಿದೆಯಲ್ವಾ ಅಂತ.